ಆಯುರ್ವೇದದಲ್ಲಿ ಥೈರಾಯ್ಡ್ಗೆ ಪರಿಹಾರ ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇತ್ತೀಚಿನ ದಿನದೊಳಗ ನಾವು ನೋಡ್ತಿದ್ದಂಗೆ ಈ ಥೈರಾಯ್ಡ್ ಅನ್ನೋದು ಕೂಡ ಬಹಳ ಸಾಮಾನ್ಯವಾಗಿಬಿಟ್ಟದ. ಥೈರಾಯ್ಡ್ ಇದು ಒಂದು ಗ್ರಂಥಿ, ಆದ್ರೆ ಇದು ನಮಗೆ ಸಮಸ್ಯೆ ಉಂಟು ಮಾಡ್ತದೇನೋ ಅನ್ನೋ ಪ್ರಶ್ನೆ ಹಲವರದ್ದಾಗಿರ್ತದ. ನಾವು ಅವಾಗವಾಗ ಕೇಳ್ತಿರ್ತೀವಿ, ಕೆಲವರು ಇದ್ದಕ್ಕಿದ್ದಂಗ ತೆಳ್ಳಗಾಗ್ಬಿಡ್ತಾರ, ಇನ್ನು ಕೆಲವರು ಇದ್ದಕ್ಕಿದ್ದಂಗ ದಪ್ಪ ಆಗ್ತಾರ, ಕೆಲವರು ಕೂತಲ್ಲೇ ನಿದ್ದೆ ಮಾಡ್ತಾರ, ಬಣ್ಣ ಬದಲಾಗ್ತದ, ಮನುಷ್ಯನ ದೇಹದ್ದು ಹಸಿವು ಕಟ್ತದ. ಇಂಥ ಹಲವಾರು ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದ್ದಾಗ ಸಾಮಾನ್ಯವಾಗಿ ವೈದ್ಯರು ಏನಂತಾರ, ಒಂದು ಸಲ ಥೈರಾಯ್ಡ್ ಚೆಕ್ ಮಾಡಿಸ್ಕೊಳ್ರಿ ಅಂತಾರೆ. ಹಾಗಾದ್ರೆ ಏನಿದು ಥೈರಾಯ್ಡ್? ಈ ಗ್ರಂಥಿನೇ ನಮಗೆ ತೊಂದರೆ ಉಂಟು ಮಾಡ್ತದ? ಯಾಕೆ ನಮಗೆ ಥೈರಾಯ್ಡ್ ಬರ್ತದೆ? ಇದಕ್ಕೆ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಇದೆ? ಈ ವಿಷಯದ ಬಗ್ಗೆ ಹೆಚ್ಚಿನ ಒಂದು ತಿಳುವಳಿಕೆಯನ್ನು ನಮಗೆ ನೀಡೋದಕ್ಕಾಗಿ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರೇ. ನಮಸ್ಕಾರ. ಸಾಮಾನ್ಯವಾಗಿ ಥೈರಾಯ್ಡ್ ಅಂತ ಕೇಳ್ತೀವಿ. ಏನಿದು ಥೈರಾಯ್ಡ್ ಅಂದ್ರೆ? ನೀವು ಹೇಳಿದ ಪ್ರಕಾರ ಇದು ಒಂದು ಗ್ರಂಥಿ. ಇದು ನಮ್ಮ ಗಂಟಲಿನ ಭಾಗದಲ್ಲಿ ಸ್ಥಿತವಾಗಿರುತ್ತದೆ. ಸೊ ಇದರದ್ದು ಯಾಕೆ ನಮಗಿಷ್ಟು ಇದು ತೊಂದರೆ ಕೊಡುತ್ತದೆ ಅಂತಂದರೆ, ಇದರ ಕೆಲಸ ಏನು ಅಂತೇವಲ್ಲ ನಾವು, ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಆ ಥರ. ಸೊ ಇದು ಇರೋದು ಸಣ್ಣ ಒಂದು 80 to 100 grams ಅಷ್ಟೇ ಇರುತ್ತೆ. ಬಟ್ ಇದರದ್ದು ಕೀರ್ತಿ ಬಹಳ ದೊಡ್ಡದಿದೆ. ಈ ಶರೀರದ ಮೇಲೆ ಇದು ಪ್ರಭಾವ ಜಾಸ್ತಿ ಬೀಳುತ್ತೆ. ಎಲ್ಲಿಂದ ಅಂತಂದರೆ, ನಿಮ್ಮ ಡೈಜೆಷನಿಂದ ಹಿಡ್ಕೊಂಡ್ಬಿಟ್ಟು ನಿಮ್ಮ ಶರೀರದ ತಾಪಮಾನ, ನಿಮ್ಮದು ಮಾನಸಿಕ ಸ್ಥಿತಿ, ನಿಮ್ಮ ಕ್ರಿಯಾಶೀಲತೆ, ಈ ಎಲ್ಲದರ ಮೇಲೆ ಅದು ಒಂದು ಇಫೆಕ್ಟ್ ಕೊಡುತ್ತೆ. ಸೊ ಇದರಿಂದ ನಮಗೆ ಥೈರಾಯ್ಡ್ ಬಂದ ಮೇಲೆ ನೀವು ಹೇಳಿದ ಪ್ರಕಾರ ಒಬ್ಬರು ತೆಳ್ಳಗಾಗ್ತಾರೆ, ಒಬ್ಬರು ದಪ್ಪಾಗುತ್ತಾರೆ, ಒಬ್ಬೊಬ್ಬರು ಮುಖ ಊದಿಕೊಳ್ಳುತ್ತದೆ, ಕಣ್ಣು ಮುಂದ್ಗಡೆ ಬರುತ್ತೆ, ಒಬ್ಬೊಬ್ಬರಿಗೆ ಕೂತ್ಕೊಂಡಲ್ಲೇ ನಿದ್ದೆ ಮಾಡ್ತಾರೆ, ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಟಯರ್ಡ್ನೆಸ್ ಬರುತ್ತೆ. ಸೊ ಇದೆಲ್ಲ ಯಾಕಾಗುತ್ತೆ? ನಮ್ಮ ಪೂರ್ಣ ಶರೀರದ ಮೇಲೆ ಈ ಥೈರಾಯ್ಡ್ ಪ್ರಭಾವ ಬೀರುತ್ತೆ. ಸೊ ಅದರಿಂದ ನಮಗೆ ಈ ಎಲ್ಲ ಲಕ್ಷಣಗಳು ಕಾಣಿಕೊಳ್ಳೋದು. ಸೊ ಇದರಲ್ಲಿ 2 ಪ್ರಕಾರ ಇದೆ. ಒಂದು ಹೈಪೋಥೈರಾಯ್ಡಿಸಮ್ ಅಂತ ಬರುತ್ತೆ, ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂತ ಬರುತ್ತೆ. ಥೈರಾಯ್ಡ್ ಇದೊಂದೇ ಗ್ರಂಥಿ ಇದೆ, ಇದರಿಂದನೇ ಎಲ್ಲ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಬಟ್ ಇದರದ್ದು ಮೇನ್ ಕೀ ಪಾಯಿಂಟ್, ಇಟ್ ಈಸ್ ಸಿಚುವೇಟೆಡ್ ಇನ್ ದ ಬ್ರೈನ್. ಥ್ಯಾಲಮಸ್ ಅಂತ ಒಂದು ಭಾಗ ಇದೆ ನಮ್ಮ ಮೆದುಳಲ್ಲಿ. ಆದ್ಮೇಲೆ ನೆಕ್ಸ್ಟ್ ಇನ್ನೊಂದಿದೆ ಕೀ ಪಾಯಿಂಟ್ಸ್, ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಬರುತ್ತೆ. ಸೊ ಇದೊಂದೇ ಕಾರಣ ಅಲ್ಲ ಥೈರಾಯ್ಡ್ ಈ ಎಲ್ಲ ಲಕ್ಷಣಗಳಿಗೆ. ಈ ಮೇಲ್ಗಡೆಯಿಂದ ಏನು ಹೈಪೋಥ್ಯಾಲಮಸ್ ಅಂತ ಬರುತ್ತೆ, ಅದಾದ್ಮೇಲೆ ಪಿಟ್ಯೂಟರಿ ಅಂತ ಬರುತ್ತೆ, ಅದಾದ್ಮೇಲೆ ನಮ್ದು ಥೈರಾಯ್ಡ್ ಗ್ಲ್ಯಾಂಡ್ ಬರುತ್ತೆ. ಸೊ ಇದರಿಂದ ನಮಗೆ ಅನಿಸುತ್ತೆ, ಈ ಮಾನಸಿಕ ಸ್ಥಿತಿಗಳು ಏರುಪೇರು ಆದಾಗ ಒತ್ತಡದಿಂದ ನಮಗೆ ಈ ಥೈರಾಯ್ಡ್ ಸಮಸ್ಯೆ ಬರುತ್ತೇನೋ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಮಾಡರ್ನ್ ಸೈನ್ಸಲ್ಲಿ ಇದರಲ್ಲಿ ಇದಕ್ಕೆ ಏನು ಕಾರಣ ಅಂತ ನೀವು ಕೇಳಿದರೆ, ಅವರು ಆಟೋ ಇಮ್ಯೂನ್ ಡಿಸೀಸ್ ಅಂತ ಒಂದು ದೊಡ್ಡ ಲೇಬಲ್ ಅಂತ ಕೊಡ್ತಾರೆ. ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಏನು? ನಮ್ಮ ವ್ಯಾಧಿ ಕ್ಷಮತೆ ಕಡಿಮೆ ಆಗುವುದು, ಅದರಿಂದ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಪ್ರಭಾವ ಬೀರಿ ನಿಮಗೆ ಅದರಿಂದ T3 T4 2 ಸ್ರಾವ ಇರುತ್ತೆ, ಅದು ಏರ್ಪೇರ್ ಆಗುತ್ತೆ, ಅದರಿಂದ ನಿಮಗೆ ಈ ಥೈರಾಯ್ಡಿಸಮ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಮೊದಲಿಗೆ ಹೇಳ್ತಾ ಇದ್ದರು ಉಪ್ಪಿನ ಪ್ರಮಾಣ ಕಡಿಮೆ ಆದರೆ ನಿಮಗೆ ಥೈರಾಯ್ಡ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಈಗ ಆ ಥರ ಯಾವುದೋ ತೊಂದರೆ ಬರಲ್ಲ. ಅಂದರೆ ಗಾಯ್ಟರ್ ಅಂತ ಬರುತ್ತೆ ಇನ್ನೊಂದು ಇದರಲ್ಲಿ, ಅಂದರೆ ಊದಿಕೊಳ್ಳುತ್ತೆ ನಮ್ಮ ಕುತ್ತಿಗೆ ಭಾಗ, ಗಳಗಂಡ, ಅದು ಊದಿಕೊಳ್ಳುತ್ತೆ. ಬಟ್ ಈಗ ಬಹಳ ಕಡಿಮೆ ಇದೆ. ಈಗ ಯಾರಿಗೂ ಅಯೋಡಿನ್ ಡೆಫಿಷಿಯನ್ಸಿ ಇಲ್ಲ, ಆ ಥರ ಏನು ಬರಲ್ಲ. ಸೊ ಇದಕ್ಕೆ ಮೇನ್ ಕಾರಣ ಅಂತಂದರೆ ನಿಮ್ಮ ಆಟೋ ಇಮ್ಯೂನ್ ಡಿಸೀಸ್, ಅಂದರೆ ನಮ್ಮ ರೋಗ ಪ್ರತಿಕಾರಕ ಶಕ್ತಿಗಳು ಆಗಿದ್ದಕ್ಕೆ ಅಥವಾ ಮಾನಸಿಕ ಒತ್ತಡ, ಏಕೆಂದರೆ ನಮ್ಮ ಮೆದುಳಿನಿಂದ ಇದರದ್ದು ಕನೆಕ್ಟಿವಿಟಿ ಇದೆ. ಸೊ ಅದರಿಂದ ನಮಗೆ ಈ ವ್ಯಾಧಿಗಳು ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ಥೈರಾಯ್ಡಿಸಮ್ ಬರುತ್ತೆ. ಈಗ ಇದರಲ್ಲಿ ಹೈಪೋಥೈರಾಯ್ಡಿಸಮ್ ಅಂದರೆ ಏನು? ನಮ್ಮ ರಕ್ತದಲ್ಲಿ ಇದರಿಂದ ಬರುವಂಥ ಸ್ರಾವಗಳು T3 T4 ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಪ್ರಮಾಣ. ನಾರ್ಮಲ್ ರೇಂಜ್ ಇರುತ್ತೆ, ಆ ನಾರ್ಮಲ್ ರೇಂಜ್ ಪ್ರಕಾರ ಅದು ಕಡಿಮೆ ಇರುತ್ತೆ. ಸೊ ಅದಕ್ಕೆ ಇದನ್ನ ಸ್ಟಿಮ್ಯುಲೇಟ್ ಮಾಡಿರುವಂಥ TSH ಅಂತ ಏನು ಹೇಳ್ತೇವೆ, ಅದು ಪಿಟ್ಯೂಟರಿ ಗ್ಲ್ಯಾಂಡಿಂದ ಸ್ರವಿತವಾಗ್ತಾ ಇರುತ್ತೆ. ಸೊ ಅದು ಏನು ಮಾಡುತ್ತೆ, ಇಲ್ಲ ಕಡಿಮೆ ಆಗ್ತಾ ಇದೆ, ಇದ್ರದ್ದು ಫಂಕ್ಷನ್, ಇದು ಕೆಲಸ ಕಡಿಮೆ ಮಾಡ್ತಾ ಇದೆ, ಇದನ್ನು ಆಕ್ಟಿವೇಟ್ ಮಾಡಬೇಕಂತ ಹೇಳಿಬಿಟ್ಟು ಆ TSH ಏನಿದೆ
ಜಾಸ್ತಿ ಪ್ರಮಾಣದಲ್ಲಿ ಸ್ರವಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ T3 T4 ಕಡಿಮೆ ಇರುತ್ತೆ, TSH ಜಾಸ್ತಿ ಆಗುತ್ತೆ. ಯಾವುದೋ ಒಂದು ಭಾಗ ನಮ್ಮ ಶರೀರದಲ್ಲಿ ಅದರ ನಾರ್ಮಲ್ ಫಂಕ್ಷನ್ಗಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ರೆ ಆ ನಾರ್ಮಲ್ ಫಂಕ್ಷನ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಅಂದ್ರೆ ನಮಗೆ ಕುತ್ಕೊಳ್ಳಿಕ್ಕಾಗಲ್ಲ, ಕೆಲಸ ಮಾಡ್ಲಿಕ್ಕಾಗಲ್ಲ, ಫ್ಯಾಟಿಗ್ ಆಗುತ್ತೆ, ಪೂರ ಕೈ ಎಲ್ಲ ಸೋತ್ ಬಂದಂಗ ಆಗುತ್ತೆ, ಬಾಡಿ ಟೆಂಪರೇಚರ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಒಬ್ಬೊಬ್ಬರಿಗೆ ಥಂಡಿ ಬಿಸಿ ಆಗುತ್ತೆ, ಒಬ್ಬೊಬ್ಬರಿಗೆ ಥಂಡಿನ ಮುಟ್ಲಿಕ್ಕೆ ಆಗಲ್ಲ, ಆಮೇಲೆ ಬಾವು ಬರುತ್ತೆ. ಸೊ ಈ ಹೆಚ್ಚಿನ ಸ್ರವಿತದಿಂದ ಈ ಎಲ್ಲ ಲಕ್ಷಣಗಳು ಉದ್ಭವ ಆಗುತ್ತೆ. ಈಗ ಇದರಲ್ಲಿ ನೀವು ಹೈಪೋ ಆಯ್ತು, ಈಗ ಹೈಪರ್ ಥೈರಾಯ್ಡಿಸಮ್ ಅಂತಂದ್ರೆ ಈ T3 ಆಗೋದ್ರ ಕಾರಣ TSH ಕಡಿಮೆ ಆಗುತ್ತೆ. ಅದು ಇಲ್ಲ ಇದು ಕೆಲಸ ಜಾಸ್ತಿ ಮಾಡ್ತಾ ಇದೆ, ಸೊ ನಾನು ಇದನ್ನ ಆಕ್ಟಿವೇಟ್ ಮಾಡಬಾರ್ದು ಅಂತ ಹೇಳುತ್ತೆ. ಸೊ ಈಗ ಹೈಪರ್ ಥೈರಾಯ್ಡಿಸಮ್ದಲ್ಲಿ ಈಗ ನೀವು ಹೇಳಿದ ಪ್ರಕಾರ ನಮ್ಮ ಶರೀರದ ಘನತೆ ಏನಿರುತ್ತೆ ಅಥವಾ ಪೃಷ್ಠತೆ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ, ವೀಕ್ನೆಸ್ ಬಹಳ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ. ನಿಮ್ಮ ಈಗ ಒಬ್ಬ ಯಾರು ನನಗೆ ಎದಿ ಡವ ಅಂತ ಇರುತ್ತೆ, ಆ ಪಾಲ್ಪಿಟೇಷನ್ಸ್ ಬರುತ್ತೆ. ಈಗ ಒಬ್ಬರದು ಹೃದಯ ಬಡಿತ 100, 120 ಇರುತ್ತೆ. ಸೊ ಯಾಕಂದ್ರೆ ಇದೆಲ್ಲ ಕಂಟ್ರೋಲ್ ಮಾಡೋದು ಈ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಇದರಿಂದ ಈ ಎಲ್ಲ ಲಕ್ಷಣಗಳು ಉದ್ಭವ ಆಗುತ್ತೆ. ಈಗ ಡಾಕ್ಟರ್, ಈ ತರಹದ ಸಮಸ್ಯೆಗಳು ನಮಗೆ ಬಂದಾವ ಅಂದ್ರೆ ನನ್ನ ಥೈರಾಯ್ಡ್ ಹೆಚ್ಚು ಕಮ್ಮಿ ಆಗಿದೆ ಅಂತ ಅನ್ನುವಾಗ ಲಕ್ಷಣಗಳು ಮುಖ್ಯವಾಗಿ ಏನು ಕಂಡು ಬರ್ತಾವ? ಲಕ್ಷಣಗಳು ಇದರಲ್ಲಿ ಹೇಳಿದ್ರೆ ನಿಮಗೆ ಹೃದಯ ಬಡಿತ ಜಾಸ್ತಿ ಆಗೋದು, ಜಾಸ್ತಿ ಸ್ವೆಟಿಂಗ್ ಬರೋದು, ಜಾಸ್ತಿ ವೇಟ್ ಗೇನ್ ಆಗೋದು. ಅಂದ್ರೆ ಜಾಸ್ತಿ ವೇಟ್ ಗೇನ್ ಆಗೋದು ಹೈಪೋದಲ್ಲಿ, ಹೈಪರ್ದಲ್ಲಿ ವೇಟ್ ಕಡಿಮೆ ಆಗೋದು, ಮಹಿಳೆಯರಲ್ಲಿ ಮಂತ್ಲಿ ಪೀರಿಯಡ್ಸ್ ಏರುಪೇರು ಆಗೋದು, ಜಾಸ್ತಿ ಬ್ಲೀಡಿಂಗ್ ಆಗೋದು, ಕಡಿಮೆ ಬ್ಲೀಡಿಂಗ್ ಆಗೋದು, ಹಾರ್ಟ್ ಪ್ರಾಬ್ಲಮ್ಸ್ ಬರ್ಬೋದು, ಆಮೇಲೆ ಚಕ್ರ ಅಂತ ಹೇಳ್ತೀವಿ, ತಲೆ ಸುತ್ತು ಬರೋದು ಅಂತ ಹೇಳ್ತೀವಿ. ಸೊ ಆ ತರ ಆಗೋದು, ಇವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ. ಯಾವ್ದು ಕೆಲಸ ಸ್ವಲ್ಪ ಒಂದು 10 ನಿಮಿಷ ಕೆಲಸ ಮಾಡಿದ್ರೆ ಸುಸ್ತಾಗಿ ಕೂತ್ಕೊಂಡ್ಬಿಡೋದು, ಯಾವ್ದು ನನಗೆ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಮಾನಸಿಕವಾಗಿನೂ ಇದು ಮೇನ್, ಈಗ ಥೈರಾಯ್ಡ್ದಲ್ಲಿ ಮೇನ್ ಅಂದ್ರೆ ಕ್ರೋಧ ಅಂತ ಹೇಳ್ತೇವೆ ನಾವು, ಸಿಟ್ಟು. ಒಂದ್ ಸ್ವಲ್ಪ ಏನಾದ್ರೆ ಸಹನಶೀಲತೆ ಕಳೆದುಕೊಳ್ಳುದು ಇದರ ಮೇನ್ ಲಕ್ಷಣದಲ್ಲಿ. ಸಹನಶೀಲತೆ ಇಂಪೇಷಂಟ್ ಆಗೋದು ಇದರದ್ದು ಮೇನ್ ಒಂದು ಸಿಂಪ್ಟಮ್ಸ್ ಅಂತ ನಾವು ಹೇಳ್ಬೋದು. ಇದು ತೀವ್ರತರನಾಗಿ ಹೋದಾಗ ಇದಕ್ಕೇನು ಶಸ್ತ್ರಚಿಕಿತ್ಸೆ ಅಂತ ಇರ್ತದ? ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ರೇಡಿಯೋಥೆರಪಿ ಅಂತ ಮಾಡ್ತಾರೆ. ಆ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಜಾಸ್ತಿ ಕೆಲಸ ಮಾಡ್ತಾ ಇದನ್ನ ಕಟ್ ಮಾಡಿ ತೆಗೆದು ಬಿಡ್ತಾರೆ. ಸೊ ಈ ತರ ಎಲ್ಲ ಈ ಮಾಡರ್ನ್ ನಲ್ಲಿ ಟ್ರೀಟ್ಮೆಂಟ್ ಇದೆ. ಬಟ್ ಅದು ರಿಸ್ಕ್ ಬೇಸ್ಡ್ ಟ್ರೀಟ್ಮೆಂಟೇ ಇದೆ. ಸೊ ಅದಕ್ಕೆ ನಾವು ಈಗ ಥೈರಾಯ್ಡ್ ಬಂದೆ ಹೆದರುವಂತ ಕಾರಣ ಇಲ್ಲ. ಸೊ ಇದನ್ನ ನಾವು ಈಗ ಬಂತಪ್ಪ ಈಗ ನಾವು ಸಾಯೋ ತನಕ ಈ ಥೈರಾಯ್ಡ್ ಗುಳಿಗೆ ತಗೋಬೇಕು ಆ ಥರ ಏನೂ ಇಲ್ಲ. ಅದಕ್ಕೆ ನಾವು ಬೇರೆ ಒಂದು ಥರ ಇದಕ್ಕೆ ಉಪಚಾರ ಮಾಡ್ಕೊಳ್ಳಿಕ್ಕೆ ಇದು ನಮ್ಮ ಕೈಯಲ್ಲೇ ಇದೆ ಅಂತ ಜನರಿಗೆ ಗೊತ್ತಾದರೆ ನೀವು ಆ ವ್ಯಾಧಿಯಿಂದ ಹೊರಗಡೆ ಬರ್ಬೋದು. ಈಗ ಡಾಕ್ಟ್ರೆ, ಮಹಿಳೆಯರಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗಿ ನಾವು ನೋಡ್ತೀವಿ. ಅದರಲ್ಲೂ ಈಗ ಯುವತಿಯರಲ್ಲಿ ಈ ಸಮಸ್ಯೆ ಕಂಡು ಬಂದಿರ್ತದೆ. ಅವ್ರದ್ದು ಇನ್ನೂ ವಿವಾಹ ಆಗಿರೋದಿಲ್ಲ. ಅಂತ ಒಬ್ಬ ಯುವತಿ ಥೈರಾಯ್ಡ್ ಸಮಸ್ಯೆ ಇದ್ದಾಗ ತಾನು ವಿವಾಹ ಮಾಡ್ಕೊಳ್ಬಹುದಾ, ಮುಂದೆ ಮಕ್ಕಳನ್ನು ಹೆರಬಹುದಾ, ನಾರ್ಮಲ್ ಜೀವನ ನಡೆಸಬಹುದಾ ಅನ್ನೋ ಪ್ರಶ್ನಾರ್ಥಕ ಚಿಹ್ನೆಗಳಿರ್ತವೆ. ತಾವೇನು ಹೇಳ್ತೀರಿ? ಇದರಲ್ಲಿ ಅವರ ಅನಿಸುವುದರಲ್ಲಿ ಸುಳ್ಳು ಅಂತ ಏನೂ ಇಲ್ಲ. ಗರ್ಭಕೋಶ ಆಯ್ತು, ಪೀರಿಯಡ್ಸ್ ಆಯ್ತು, ಅದ್ರ ಮೇಲೇನೂ ಇದು ಇಫೆಕ್ಟ್ ಕೊಡುತ್ತದೆ. ಸೊ ಆವಾಗ ನಾವು ಗುಳಿಗೆ ತೊಗೊಂಡ್ಬಿಟ್ಟು ಅದನ್ನು ನಾರ್ಮಲ್ ಮಾಡಿಬಿಟ್ಟು ನೀವು ಕನ್ಸ್ಯೂಮ್ ಮಾಡಿ ಅದೆಲ್ಲ ನೀವು ಮಾಡ್ಬೋದು, ಮಾಡ್ಲಿಕ್ಕೆ ಆಗಲ್ಲ ಅಂತ ಏನಿಲ್ಲ. ಬಟ್ ಯು ಹ್ಯಾವ್ ಟು ಟೇಕ್ ದ ಪ್ರಿಕಾಷನರಿ. ಅದಾದಮೇಲೂ ನಿಮಗೆ ಅದು ಇರುತ್ತೆ, ಅದರದ್ದು ಇಫೆಕ್ಟ್ ಆಗುತ್ತೆ. ಈಗ ನಾರ್ಮಲ್ ಇದ್ದು ನಾವು ಫೋರ್ಸಿಬಲಿ ವಿ ಆರ್ ಡಿಕ್ರೀಸಿಂಗ್ ಆರ್ ಮೇಂಟೈನಿಂಗ್ ದ ಹಾರ್ಮೋನ್ಸ್ ಇನ್ ದ್ಯಾಟ್. ಸೊ ಅವಾಗ ನಿಮ್ಗೆ ಫೋರ್ಸ್ಫುಲಿ ನಿಮ್ದೆಲ್ಲ ಕೆಲಸ ಆಗುತ್ತೆ, ನೀವು ಕನ್ಸೀವ್ ಆಗ್ತೀರಾ, ಮದುವೆ ಆಗ್ತೀರಾ, ಮಕ್ಕಳಾಗುತ್ತೆ, ಎಲ್ಲ ಆಗುತ್ತೆ. ಬಟ್ ಎಷ್ಟರವರೆಗೆ ನಾವು ಅದನ್ನ ಹಿಡಿದಿಟ್ಕೋಬಹುದು ಅಂದ್ರೆ ಮುಂದೆ ಜನಿಸುವ ಮಗುವಿನ ಮೇಲೂ ಏನು ಇರೋದಿಲ್ಲ. ಬಟ್ ಇನ್ ಹೆರಿಡಿಟರಿ ಅಂತ ಬರುತ್ತೆ. ಬಟ್ 1 to 2% ಎಲ್ಲರಿಗೂ ಅದು ಬರುತ್ತೆ, ಹೆರಿಡಿಟರಿ ಅಂತ ಇರಲ್ಲ. ಯಾಕಂದ್ರೆ ಹುಟ್ಟಿದಾಗೆ ಒಬ್ಬೊಬ್ಬರಿಗೆ ಇನ್ನೂವರೆಗೂ ಅಷ್ಟು ಪ್ರಮಾಣ ಏನು ಇಲ್ಲ. ಈಗ ಅದು ಕಾಣಿಸಿಕೊಳ್ಳುವ ಒಂದು ಇದು ಅಂತಂದ್ರೆ ಒಂದು 25-30 ವಯಸ್ಸಿನ ಇವರಲ್ಲಿ ಕಾಣಿಸಿಕೊಳ್ಳುತ್ತೆ ಈಗ ಜಾಸ್ತಿಯಾಗಿ. ಮೊದಲಿಗೆ ಎಷ್ಟಿತ್ತು ಏನು ಅದು ಎಲ್ಲ 35-40% ಇಯರ್ಸ್ ಆದ್ಮೇಲೆ ಬರ್ತಾ ಇತ್ತು. ಈಗ ಒಂದು ಸ್ವಲ್ಪ ಈಗ ಒಂದು 20-25 ಇಯರ್ಸ್ ಆದ್ಮೇಲೆ ಥೈರಾಯ್ಡ್ ಕಾಣಿಸಿಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಈಗ ನಾವು ಸೇವಿಸುವ ಆಹಾರ, ನಮ್ಮ ಜೀವನ ಶೈಲಿ, ಇದರಿಂದ ಈ ಥೈರಾಯ್ಡನ್ನು ಅಂದರೆ ಅದು ಹೈಪೋನೂ ಆಗಬಾರ್ದು, ಹೈಪರೂ ಆಗಬಾರ್ದು, ಹಾಗೆ ಸಾಮಾನ್ಯ ಮಟ್ಟದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ?
ಮಾಡ್ಬೋದು. ಅದರಿಂದ ಅದೇ ಈಗ ನಾವು ಆಯುರ್ವೇದ ಪ್ರಕಾರ ನಮ್ಮ ಋಷಿಮುನಿಗಳು ಹೇಳಿದ ಪ್ರಕಾರ ದಿನನಿತ್ಯದಲ್ಲಿ ಬದಲಾವಣೆ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಚೇಂಜಸ್ ಮಾಡಿ ಊಟದಲ್ಲಿ, ಆಹಾರದಲ್ಲಿ ಮಾನಸಿಕ ಒತ್ತಡ ಒಂದು ನೀವು ಇದರಲ್ಲಿ ಕಡಿಮೆ ಮಾಡಿಕೊಂಡ್ರೆ ಈ ಥೈರಾಯ್ಡ್ ಸಮಸ್ಯೆ ಬಹಳವಾಗಿ ನಾವು ದೂರ ಇಡ್ಬೋದು. ಈ ಒತ್ತಡವನ್ನು ನಾವು ಯಾವಾಗ ಸಹಿಸ್ಕೊಳ್ಳಿಕ್ಕೆ ಸಹನಶಕ್ತಿ, ಮೆಡಿಟೇಷನ್, ಯೋಗ, ಪ್ರಾಣಾಯಾಮ ಇವೆಲ್ಲ ನಾವು ಅಳವಡಿಸ್ಕೊಂಡ್ರೆ ಇದರಿಂದ ಯಾವುದೂ ತೊಂದರೆ, ಈ ಥೈರಾಯ್ಡ್ ಅನ್ನೋ ಪದವನ್ನು ನಾವು ತಳ್ಳಿ ಹಾಕ್ಬೋದು. ಅಂದ್ರೆ ಎಲ್ಲಕ್ಕೂ ಮೂಲ ಕಾರಣ ಸ್ಟ್ರೆಸ್. ಈ ಸ್ಟ್ರೆಸ್ ಅಂದ್ರೆ ಇದನ್ನ ಬಿಟ್ರೆ ನಮ್ ಬದುಕಿಲ್ಲ ಇವತ್ತಿನ ದಿನದಲ್ಲಿ. ಇದರೊಂದಿಗೆ ನಾವು ಬದುಕಬೇಕಾಗ್ಯದ. ಆವಾಗ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವ ಕಲೆಯನ್ನ ಬೆಳೆಸ್ಕೊಳ್ಬೇಕು. ಅದರಲ್ಲಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಪರಿಹಾರಗಳು ಯಾವುದಿದೆ ಅದನ್ನ ನಾವು ಹುಡುಕೊಳ್ಬೇಕು. ಯಾಕಂದ್ರೆ ನಮಗೆ ಪ್ರಾಬ್ಲಮ್ ಇದೆ ಅಂದಮೇಲೆ ಈ ಜೀವನದಲ್ಲಿ ಅಥವಾ ಈ ಸಂಸಾರದಲ್ಲಿ ಅಥವಾ ಜಗತ್ತಲ್ಲಿ ಯಾವುದಕ್ಕೂ ಸೊಲ್ಯೂಷನ್ ಇಲ್ಲ ಅಂತ ಯಾವುದೂ ಇಲ್ಲ. ಬಟ್ ನಾವು ಅದನ್ನ ಹುಡುಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾವ ವ್ಯಾಧಿಗಳು ಬರಲ್ಲ. ಈಗ ಮನುಷ್ಯ ಅಂದ್ಮೇಲೆ ವ್ಯಾಧಿಗಳು ಬಂದೇ ಬರುತ್ತೆ, ಅದನ್ನಂಕೂ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ನಾವು ಒಂದು ನಿಯಂತ್ರಣದಲ್ಲಿ ಇಟ್ಕೋಬೇಕು. ನಮ್ಮ ದಿನನಿತ್ಯದ ಕೆಲಸಕ್ಕೆ ಅದು ತೊಂದರೆ ಕೊಡಬಾರ್ದು. ಸೊ ಆ ಥರ ನಾವು ಇವೆಲ್ಲ ಸಿಸ್ಟಮ್ ಇದೆ, ಅದನ್ನು ಅಳವಡಿಸ್ಕೊಂಡ್ರೆ ನಾವು ಖಂಡಿತವಾಗಿಯೂ ನಾವು ಇದರಲ್ಲಿ ಗೆಲ್ಬಹುದು ಥೈರಾಯ್ಡ್ ಅನ್ನು. ಇದರಲ್ಲಿ ಆಯುರ್ವೇದದಲ್ಲಿ ಒಂದು ಪಂಚಕರ್ಮ ಅಂತ ಹೇಳ್ತೇವೆ. ಅದರಲ್ಲಿ 5 ಕರ್ಮ ಬರುತ್ತೆ. ಸೊ ವಮನ, ವಿರೇಚನ, ಬಸ್ತಿ, ನಸ್ಯ ಅಂತ ಬರುತ್ತೆ, ಶಿರೋಧಾರ ಅಂತೆಲ್ಲ ಬರುತ್ತೆ. ಸೊ ಈ ಥೈರಾಯ್ಡ್ದಲ್ಲಿ ನಾವು ವಮನ ಅಂತ ಮಾಡ್ತೇವೆ, ವಮನ ಮತ್ತು ವಿರೇಚನ ಅಂತ. ಅಂದರೆ ಇದು ನಾವು ಊರ್ಧ್ವಜತೃಗತ ವ್ಯಾಧಿ ಅಂತ ನಾವು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದೆ. ಈ ಊರ್ಧ್ವಜತೃ ವ್ಯಾಧಿಯಲ್ಲಿ ನೀವು ವಮನ ಅಂತ ಒಂದು ಏನು, ವಮನ ಅಂದ್ರೆ ಏನು, ಉಲ್ಟಿ ಅಂದರೆ ವಾಂತಿ ಮಾಡಿಸೋದು. ನಾವು ವಿಶಿಷ್ಟ ಪ್ರಕಾರದ ಔಷಧದ ತುಪ್ಪ ಕೊಟ್ಬಿಟ್ಟು ಒಂದು 5 ರಿಂದ 6 ದಿವಸ ತುಪ್ಪ ಕೊಡ್ತೇವೆ. ಅದನ್ನು ಕೊಟ್ಬಿಟ್ಟು ನಾವು ಕಷಾಯ ಮಾಡ್ತೇವೆ, ಒಂದು 5 ರಿಂದ 6 ಲೀಟರ್ ಕಷಾಯ ಮಾಡಿ ಅದನ್ನು ಒಂದು ವಿಶಿಷ್ಟ ದಿನದಲ್ಲಿ ಬೆಳಗ್ಗೆ ಕರೆದು ಅವರಿಗೆಲ್ಲ ಮಸಾಜು, ಸ್ಟೀಮ್ ಬಾತ್ ಎಲ್ಲ ಕೊಟ್ಬಿಟ್ಟು ಅವರಿಗೆ ಆ ಏನು ಕುಡಿದಿರ್ತಾರೆ ಒಂದು 5 ರಿಂದ 6 ಲೀಟರು ಅದನ್ನೆಲ್ಲ ನಾವು ವಾಂತಿ ಮಾಡಿಸ್ತೇವೆ. ಸೊ ಇದರ ಇಫೆಕ್ಟು ನಿಮ್ಮ ಥೈರಾಯ್ಡ್ ಗ್ರಂಥಿ ಮೇಲೂ ಬೀಳುತ್ತೆ. ದೇಹದ ಮೇಲೆ ನಿಮ್ದು ಡೈಜೆಸ್ಟ್ ಸಿಸ್ಟಮ್ ಆಯಿತು, ಹಾರ್ಟು, ಮಸಲ್ಸು ಎಲ್ಲ ಸಿಸ್ಟಮ್ದಲ್ಲೂ ಇದರಲ್ಲಿ ಇಫೆಕ್ಟ್ ಕೊಡುತ್ತೆ. ಇದು ಪಂಚಕರ್ಮ ಟ್ರೀಟ್ಮೆಂಟ್. ಇದನ್ನು ನೀವು ಇಲ್ಲ ಮತ್ತು ನಾನು ಈಗ ಎಷ್ಟು ದಿವಸ ಅಂತ ಮಾಡಿಸ್ಬೇಕು, ಇದನ್ನು ಮಾಡಿಸ್ಲೇ ಇರಬೇಕಾ, ಆ ಥರನೂ ಇಲ್ಲ. ಈಗ ಋತುಚರ್ಯ ಅಂತ ಇದೆ. ಈ ಋತುಚರ್ಯದಲ್ಲಿ ನಮ್ಮ ಶರೀರದಲ್ಲಿ ಸ್ವಾಭಾವಿಕವಾಗಿಯೂ ದೋಷಗಳ ಏರುಪೇರು ಆಗ್ತಾನೇ ಇರುತ್ತೆ. ಸೊ ಈ ಋತುಚರ್ಯದಲ್ಲಿ ಏನು ಹೇಳಿದ್ದಾರೆ, ಈ ವಸಂತ ಕಾಲ ಅಥವಾ ಗ್ರೀಷ್ಮ ಕಾಲ ಬಂದಾಗ ವಮನ ಮಾಡಿಸ್ಕೊಂಡ್ರೆ ನಿಮಗೆ ಬೇರೆ ಯಾವ ತೊಂದರೆಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ನಿಮಗೆ ಈ ಥರ ಥೈರಾಯ್ಡ್ ಸಮಸ್ಯೆ ಇದ್ದರೆ ಯಾರಾದರೂ ಆಯುರ್ವೇದ ತಜ್ಞರ ಕಡೆ ಹೋಗಿ ಈ ಸಮಸ್ಯೆ ಆಗ್ತಾ ಇದೆ ಅದನ್ನು ವಮನ ಮಾಡಿಸ್ಕೊಂಡ್ರೆ ಎಷ್ಟೋ ಹಿಡಿತದಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ಇದರ ಜೊತೆ ನಿಮಗೆ ರಸಾಯನ ಚಿಕಿತ್ಸೆ ಅಂತ ಹೇಳಿದ್ದಾರೆ. ರಸಾಯನ ಚಿಕಿತ್ಸೆ ಅಂದರೆ ಈಗ ನಾನು ಕಾರಣ ಹೇಳಿದೆ, ಅಟೋ ಇಮ್ಯೂನ್ ಡಿಸೀಸಸ್ ಅಂತ. ಸೊ ಈ ಅಟೋ ಇಮ್ಯೂನ್ ಡಿಸೀಸನ್ನು ಯಾವ ಥರ ನಾವು ಗೆಲ್ಬೋದು, ಈ ರಸಾಯನ ಚಿಕಿತ್ಸೆ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ನಿಮ್ಮ ವ್ಯಾಧಿ ಪ್ರತಿಕಾರಕ ಶಕ್ತಿ ಏನಿದೆ ಅದನ್ನು ವೃದ್ಧಿಸಿಕೊಳ್ಳಲು ಏನು ಔಷಧೋಪಚಾರ ಇದೆ ಅದನ್ನು ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಸೊ ಅದನ್ನು ನೀವು ಸೇವನೆ ಮಾಡ್ಬೋದು. ಇದು 2ನೇದಾಯ್ತು. ಇನ್ನು 3ನೇದು ಯೋಗ, ಮೆಡಿಟೇಷನ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಈಕ್ವಲ್ ಟು ಮೆಡಿಸಿನ್. ಇದರ ಜೊತೆ ನಾನು ಹೇಳಿದ ಪ್ರಕಾರ ಲಾಕ್ಷಣಿಕ ಚಿಕಿತ್ಸೆಗಳು ಇರುತ್ತೆ. ಇದರಲ್ಲಿ ನಿಮ್ಮ ಥೈರಾಯ್ಡ್ದಿಂದ ಉದ್ಭವ ಆಗುವಂಥ ಯಾವುದೇ ಸಮಸ್ಯೆ ಇದ್ದರೂ ಸಹಿತ ನಮ್ಮ ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನು ಮಾಡ್ಬೋದು. ಅಂದರೆ ಈಗ ಥೈರಾಯ್ಡ್ ಬಂತಪ್ಪ ಮುಂದೇನು ನನ್ನ ಜೀವನ ಅಂತ ಚಿಂತೆ ಮಾಡುವಂಥ ಕಾಲ ಇದಲ್ಲ. ಅಲ್ಲ. ಇದಕ್ಕೆ ಆಯುರ್ವೇದದಲ್ಲಿ ಬಹಳ ಸುಲಭವಾಗಿ ಚಿಕಿತ್ಸೆಯನ್ನ ಮಾಡಬಹುದು. ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ನಾವು ಹೇಳ್ತೀವಿ, ಅದನ್ನು ಕೂಡ ನಮ್ಮ ಊಟ, ಆಹಾರ, ಜೀವನ ಶೈಲಿಯಲ್ಲಿ ನಾವು ಬದಲಾವಣೆ ಮಾಡಿಕೊಂಡಾಗ ಈ ಥೈರಾಯ್ಡನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಉತ್ತಮ ಜೀವನ ನಿರ್ವಹಣೆ ಮಾಡಬಹುದು ಅಂತ ತಾವು ಹೇಳ್ತೀರಿ. ಧನ್ಯವಾದಗಳು ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರೇ. ಈ ಥೈರಾಯ್ಡ್ ಬಗ್ಗೆ ಬಹಳ ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಟ್ಟಿದ್ದೀರಿ. ಎಲ್ಲಕ್ಕಿಂತ ಒಂದು ಆತ್ಮಸ್ಥೈರ್ಯದ ನುಡಿಗಳನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಥೈರಾಯ್ಡ್ಗೆ ಆಯುರ್ವೇದದಲ್ಲಿ ಪರಿಹಾರ ಈ ಕುರಿತು ಇದುವರೆಗೂ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈಗ ಬಿಳಿಮುಟ್ಟು ಈ ಕುರಿತು ಡಾಕ್ಟರ್ ಗಿರಿಜಾ